ಆತ್ಮೀಯ ಸಹೋದರ ಸಹೋದರಿಯರಿಗೆಲ್ಲ ನಮಸ್ಕಾರ. ನಾನು ಯಮುನಾವತಿ ಅಂತ ಹೇಳಿ ಥಿಯೋಸಫಿಕಲ್ ಸೊಸೈಟಿ ಬೆಂಗಳೂರು ಸಿಟಿ ಲಾಡ್ಜ್ನ ಸದಸ್ಯೆ. ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ನಮ್ಮ ಬೆಂಗಳೂರು ಸಿಟಿ ಲಾಡ್ಜ್ನ ಆಗ್ನೇಯ ಭಾಗ ಅಂದರೆ ಗಾಯನ ಸಮಾಜದ ಪಕ್ಕದಲ್ಲಿ ಒಂದು ಬೃಹತ್ತಾದ ಮರ ಇದೆ. ಈ ಮರದ ಬಗ್ಗೆ ವಿಶೇಷವಾದ ಆಸಕ್ತಿ ಹುಟ್ಟಿ ಅದರ ಬಗ್ಗೆ ಅಧ್ಯಯನ ಮಾಡಿದಾಗ ಇದು ಬಾವೋಬಾಬ್ ಮರ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಇದು ನೋಡೋದಕ್ಕೆ ಸುಂದರ ಮತ್ತು ಆಕರ್ಷಣೀಯವಾಗಿ ಕಾಣುತ್ತೆ. ಇದು ಮೂಲ ಆಫ್ರಿಕಾ ದೇಶದಲ್ಲಿ ಕಂಡುಬರುವಂತಹ ಮರ. ಇದರ ಒಂದು ಮರವನ್ನು ನಾವು ಅಲ್ಲಿ ಕಾಣಬಹುದು. ಅದರ ಸುತ್ತಳತೆ ಸುಮಾರು 6 ಮೀಟರ್ ಇದೆ ಅಂತ ಅಂದ್ಕೊಳ್ತೇವೆ. ಎತ್ತರ 300 ಮೀಟರು ಇರಬಹುದು. ಇದು 100 ವರ್ಷಕ್ಕೂ ಹಳೆಯದಾದ ಮರ ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಈ ರೀತಿಯ ಮರವನ್ನ ನಾವು 44-45ನೇ ಶತಮಾನ ಅಂದರೆ ಇಸಿ ಅಂದರೆ ಕಾಮನ್ ಎರಾ, ಸಾಮಾನ್ಯ ಯುಗದಲ್ಲಿ ನೆಡಲಾಗ್ತಿತ್ತು ಅಂತ ಹೇಳಲಾಗುತ್ತೆ. ಸೂಫಿ ತಪಸ್ವಿಗಳು ಆಫ್ರಿಕಾದಿಂದ ಈ ಬೀಜಗಳನ್ನು ತಂದು ಡೆನ್ಮಾರ್ಕ್ ಪ್ರಸ್ಥಭೂಮಿಯಾದ್ಯಂತ ತಾವು ಪ್ರಯಾಣಿಸುವಾಗ ಈ ಸಸಿಗಳನ್ನು ನೆಟ್ಟರು ಅಂತ ಹೇಳಲಾಗುತ್ತೆ. ಬಹಳ ದೀರ್ಘಕಾಲ ಜೀವಿತಾವಧಿಯನ್ನು ಹೊಂದಿರುವಂತಹ ಮರ ಇದು. ಸುಮಾರು ಕೆಲವು ಮರಗಳು 3000 ವರ್ಷಗಳವರೆಗೆ ಬದುಕಬಹುದು ಅಂತ ಹೇಳ್ತಾರೆ. ಇದರ ಹಣ್ಣು ತುಂಬಾ ಪೌಷ್ಟಿಕವಾದಂತಹದ್ದು. ಇದರಲ್ಲಿ ವಿಟಮಿನ್ ಸಿ ಇದೆ ವಿಶೇಷವಾಗಿ ಅಂತ ಹೇಳಲಾಗುತ್ತೆ. ಇದರ ಹಣ್ಣು ಎಲೆಗಳು ಸಹ ಔಷಧೀಯ ಗುಣಗಳನ್ನು ಹೊಂದಿದೆ. 1250 ಲೀಟರ್ನಷ್ಟು ಮಳೆ ನೀರನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯ ಈ ಮರದ ಕಾಂಡದಲ್ಲಿದೆ. ಆದ್ದರಿಂದ ಇದರ ಕಾಂಡ ಟೊಳ್ಳಾಗೆ ಇರುತ್ತೆ. ಕನ್ನಡದಲ್ಲಿ ಇದನ್ನ ಆನೆ ಹುಣಸೆ ಅಂತಾನೂ ಕರೀತಾರೆ. ಈ ಮರವನ್ನ ಆಧ್ಯಾತ್ಮಿಕ ಜೀವನದ ಮರ ಅಂತ ಹೇಳಿ ಆಳವಾಗಿ ಪೂಜಿಸಲಾಗುತ್ತೆ. ಆಫ್ರಿಕನ್ ಮತ್ತು ಭಾರತೀಯ ಸಂಪ್ರದಾಯದಲ್ಲಿ ಇದನ್ನ ಭೌತಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳ ನಡುವಿನ ದ್ವಾರ ಅಂತ ಹೇಳಿ ನೋಡಲಾಗಿದೆ. ಇಂತಹ ಒಂದು ಅದ್ಭುತವಾದ ಮರ ನಮ್ಮ ಸೊಸೈಟಿಯಲ್ಲಿ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಆದ್ದರಿಂದ ಕಾರ್ಯಕಾರಿ ಸಮಿತಿಯವರು ಸಹ ಈ ಮರವನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಂತಹ ಒಂದು ಅದ್ಭುತವನ್ನು ನಾವೆಲ್ಲರೂ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಧನ್ಯವಾದಗಳು.